ನಮಸ್ಕಾರ ವೀಕ್ಷಕರೇ, ಇವತ್ತು ಸಿಂಪಲ್ ಆಗಿರ್ತಕ್ಕಂತಹ ಈಸಿ ಆಗಿರ್ತಕ್ಕಂತಹ ಮತ್ತು ತುಂಬಾನೇ ಹೆಲ್ದಿ ಆಗಿರ್ತಕ್ಕಂತಹ ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಿಮಗೆ ನನ್ನ ರೆಸಿಪಿಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸ ರೆಸಿಪಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. 200 ಗ್ರಾಮ್ನಷ್ಟು ಪನ್ನೀರ್, ಒಂದು ದೊಡ್ಡ ಬೌಲ್ ತುಂಬಾ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ನೀವು ಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಸೊಪ್ಪು ತಗೋಬಹುದು. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ತುಂಬಾ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಒಂದು ಟೊಮೊಟೊ, ಇದು ಸಹ ತುಂಬಾ ಚಿಕ್ಕದಾಗಿ ಹಚ್ಕೊಂಡಿರ್ಬೇಕು, 3 ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ, ನೀವು ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ, 2 ಲವಂಗ, 2 ಏಲಕ್ಕಿ, ಒಂದು 2 ಇಂಚಿನಷ್ಟು ಉದ್ದ ಇರ್ತಕ್ಕಂಥದ್ದು ಚಕ್ಕೆ, 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, 4 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ, ಎಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ತಗೊಳ್ಳಿ, ಬಟ್ ಬೆಣ್ಣೆ ತುಂಬಾ ಚೆನ್ನಾಗಿರುತ್ತೆ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕ್ರೀಮ್ ತಗೊಳ್ಳಿ. ಕ್ರೀಮ್ ಸಿಕ್ಕಿಲ್ಲ ಅಂದ್ರೆ ನೀವು ಸ್ವಲ್ಪ ಗಟ್ಟಿ ಇರ್ತಕ್ಕಂತಹ ಮೊಸರು ಹಾಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ತಗೊಂಡಿರ್ತಕ್ಕಂತಹ ಮಸಾಲೆಗೆ ಒಂದು 1/4 ಕಪ್ನಷ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆ ಇಡೋಣ. ನಂತರ ಒಂದು ಪಾತ್ರೆಗೆ 4 ರಿಂದ 5 ಕಪ್ನಷ್ಟು ನೀರು ಹಾಕಿ ನೀರನ್ನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ನೀರು ಕಾದ ನಂತರ ಇದಕ್ಕೆ ಸಪ್ಪನ್ನ ಹಾಕೋಣ. ಸಪ್ಪನ್ನ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊಪ್ಪು ಬೇಯಲಿಕ್ಕೆ ತುಂಬಾ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಜಾಸ್ತಿ ಬೇಯಿಸ್ಕೋಬೇಡಿ ಸೊಪ್ಪನ್ನ, ಜಸ್ಟ್ ಒಂದು 3 ನಿಮಿಷ ಸಾಕು. ಸೊಪ್ಪು ಬೆಂದ ನಂತರ ಇದನ್ನ ಸೊಪ್ಪು ಪಾತ್ರೆಯಿಂದ ತಗೊಂಡು ಮತ್ತೆ ಇದನ್ನ ತಣ್ಣೀರಿಗೆ ಹಾಕೋಣ. ಯಾಕಪ್ಪ ತಣ್ಣೀರ್ಗೆ ಹಾಕೋದು ಅಂದ್ರೆ ಅದು ಏನು ಸೊಪ್ಪು ಗ್ರೀನ್ ಕಲರ್ ಇರುತ್ತಲ್ಲ, ಅದು ಕಲರ್ ಚೇಂಜ್ ಆಗೋದಿಲ್ಲ ಅಂತ ಅಷ್ಟೇ. ಇದು ಒಂದು 3 ರಿಂದ 4 ನಿಮಿಷ ತಣ್ಣೀರಲ್ಲಿರಲಿ. ನಂತರ ಈ ಸೊಪ್ಪನ್ನ ಈಗ ಮಿಕ್ಸಿ ಮಾಡ್ಕೊಳ್ಳೋಣ, ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿನೂ ಸಹ ಹಾಕೋಬೇಕು. ನಂತರ ಬೇಕಂದ್ರೆ ನೀರು ಹಾಕೊಳ್ಳಿ, ಇಲ್ಲಾಂದ್ರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಇದನ್ನ ಗ್ರೈಂಡ್ ಮಾಡಿದಾಗ ಈ ರೀತಿ ಪೇಸ್ಟ್ ಆಗುತ್ತೆ. ನಂತರ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು 2 ಸ್ಪೂನ್ನಷ್ಟು ಬಟರ್ ಹಾಕ್ಕೊಂಡು ತಗೊಂಡಿರ್ತಕ್ಕಂತಹ ಪನ್ನೀರನ್ನ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಡೀಪ್ ಫ್ರೈ ತರ ಏನು ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಸ್ವಲ್ಪ ಕೆಂಪಗಾದ್ರೆ ಸಾಕು. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಈಗ ಎಲ್ಲ ಪನ್ನೀರನ್ನು ಕಡೆಗೆ ತಗೊಳ್ಳೋಣ. ನಂತರ ಅದೇ ಪ್ಯಾನಿಗೆ ಇನ್ನೊಂದು 2 ಸ್ಪೂನು ಬಟರ್ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ನಂತರ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಈ ರೀತಿ ಇದ್ರೆ ಸಾಕು. ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಸ್ಟ್ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಈ ರೀತಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕೊಂಡ ನಂತರ ಇದು ಚೆನ್ನಾಗಿ ಮ್ಯಾಶ್ ಆಗಬೇಕು, ಆ ಥರ ಬೇಯಿಸ್ಕೋಬೇಕು. ಅಂದರೆ ನಮಗೆ ಟೊಮೊಟೊ ಕಾಣಿಸ್ಬಾರ್ದು. ನೋಡಿ, ಆಲ್ಮೋಸ್ಟ್ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇದಕ್ಕೆ ಗರಂ ಮಸಾಲ, ಧನಿಯಾ ಪೌಡರ್, ಮತ್ತೆ ಏನು ನಾವು ಮಸಾಲೆ ನೆನೆ ಇಟ್ಟಿದ್ವಲ್ಲ ಅದು ನೀರು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಮಸಾಲೆ ನೀರು ಹಾಕೋದ್ರಿಂದ ಅದು ಏನು ಪೌಡರ್ ಇರುತ್ತಲ್ಲ ಅದು ಬರ್ನ್ ಆಗಲ್ಲ. ಸೊ ಈಗ ಇದಕ್ಕೆ ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯ್ದು ಅದು ಹಾಕ್ಕೊಳ್ಳೋಣ. ನೀರು ಅಷ್ಟೇ, ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ, ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅದಕ್ಕೆ. ಇದನ್ನು ಸ್ವಲ್ಪ ಇದರಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಉಪ್ಪು ಹಾಕೊಂಡ ನಂತರ ಇನ್ನೊಂದ್ಸರಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಇನ್ ಬಿಟ್ವೀನ್ ನೀವು ಅದನ್ನು ನೋಡ್ತಾ ಇರಿ. ನೋಡಿ, ಈಗ 5 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ, ಯಾವುದೋ ತಳ ಹತ್ಕೊಂಡಿಲ್ಲ. ಈಗ ಇದಕ್ಕೆ ಕ್ರೀಮ್ ಹಾಕ್ಕೊಳ್ಳೋಣ. ಕ್ರೀಮ್ ಹಾಕಿಲ್ಲ ಅಂದ್ರೂ ನಡೆಯುತ್ತೆ ನೀವು, ಬಟ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇನ್ನು ಒಂದು ಸ್ವಲ್ಪ ಉಳಿದಿತ್ತು ಬಟರ್, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಂತರ ಇದಕ್ಕೆ ಏನು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಆಲ್ರೆಡಿ ಪನ್ನೀರ್ ಕುಕ್ ಆಗಿರೋದ್ರಿಂದ ಇದನ್ನೇನು ಇನ್ನೂ ತುಂಬ ಹೊತ್ತು ಕುಕ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 1 ರಿಂದ 2 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು. ನಿಮಗೆ ರುಚಿಯಾಗಿರ್ತಕ್ಕಂತಹ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಸೊ ಈಗ ನೋಡಿ, ಪಾಲಕ್ ಪನ್ನೀರ್ ರೆಡಿ ಆಯಿತು. ನಿಮಗೆ ನನ್ನ ವಿಡಿಯೋಸ್ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.